ಇವತ್ತು ನಾವು ಒಂದು ತರಕಾರಿ ಪ್ಲಾಟಿಗೆ ಇದ್ರೊಳಗೆಲ್ಲ ತರಕಾರಿ ಹಾಕಿದ್ರೆ ಇದಕ್ಕೆ ರೇನ್ ಪೈಪ್ನ ಫಿಟ್ಟಿಂಗ್ ಮಾಡಕ್ಕೆ ಬಂದಿದ್ದೀನಿ. ಆಲ್ರೆಡಿ ಫಿಟ್ಟಿಂಗ್ ಮುಗಿದೈತೆ, ನೋಡತ್ತೀರಿ ಯಾವ ಥರ ಹೊಡಿಯತ್ತೈತೆ ಅಂತ ಹೇಳಿ. ವಿಡಿಯೋದಾಗ ರೇನ್ ಪೈಪ್ ಫಿಟ್ಟಿಂಗ್ ಮಾಡೋದು ಯಾವ ಥರ ಮತ್ತು ಎಷ್ಟು ಉದ್ದ ಎಷ್ಟು ಅಗಲ ಹಾಕೋಬೇಕು, ಯಾವ ಥರ ಕಾಕ್ ಹಾಕೋಬೇಕು ಅನ್ನೋದು. ಮೊದಲು ನಾವು ಹೊಲದ ಅಳತೆ ಮಾಡತ್ತೇವೆ ಎಷ್ಟು ಉದ್ದ ಐತೆ ಅಂತೇಳಿ. ಯಾಕಂದ್ರೆ ನಮಗೆ ಬೇಕಾಗಿರೋದು 150 ಫೂಟ್. ಅದಕ್ಕಾಗಿ ಒಂದು ಪೈಪ್ ಇಟ್ಟು ಅಳತೆ ಮಾಡಕತ್ತೀವಿ. ಆದರೆ ಫೈನಲ್ ಆಗಿ ನಮಗೆ ಗೊತ್ತಾಗಿದ್ದು 8 ಪೈಪ್ ಬೀಳ್ತಾವೆ ರೀ. ಈ ಥರ ಒಂದು 20 ಫೂಟಿನ 8 ಪೈಪ್ ಬೀಳ್ತಾವೆ. ಇದು 8 ಅಂದ್ರೆ 160 ಫೂಟ್ ಉದ್ದಾಗತ್ತೆ. 150 ಫೂಟ್ ಹಾಕಿದ್ರೆ ಪರ್ಫೆಕ್ಟ್ ಹೊಡೆಯುತ್ತೆ. ಆದರೆ 160 ಐತಿ, ಏನು ಪ್ರಾಬ್ಲಮ್ ಇಲ್ಲ. 160 ಫೂಟ್ ಹಾಕೋಬೋದು, 180 ಮಟನೂ ಹಾಕೋಬೋದು ರೀ. ಹಾಕಿದ್ದೀವಿ ಫೈನಲ್ ಆಗಿ 160 ಫೂಟ್ ಆಗೈತೆ ರೀ ಇದು. ಇವಾಗ ನಮ್ಮ ಕೆಲಸ ಚಾಲು ರೀ. ಫಸ್ಟ್ಗೆ ಏನೈತಲ್ಲ PVC ಪೈಪ್ ಹಾಕೊಂಡಿವ್ರಿ, ಏಕೆ ಎಷ್ಟು ಬೇಕಂದಷ್ಟು. ಆಮೇಲೆ ಇವಾಗ ಬಂಡಲ್ ಹರಿಯತ್ತೀವಿ. ಇದನ್ನು ನಾವು KSI ರೇನ್ ಪೈಪ್ ಯೂಸ್ ಮಾಡತ್ತೀವಿ. ಅದ್ರ ಕ್ವಾಲಿಟಿ ಮಾತ್ರ ಬೆಸ್ಟ್ ಐತಿ. 170-80 ಮಟ್ಟ ಹಾಕೊಂಡ್ರು ನೀರು ಸಫಿಷಿಯೆಂಟಾಗಿ ಹೊಡೆಯುತ್ತೆ. ಮತ್ತು ಯಾವುದೇ ರೀತಿ ಪ್ರೆಷರ್ ಜಾಸ್ತಿ ಕೊಟ್ಟರು ಹೋಲ ಆಗಲಾಗೋದಿಲ್ಲ. ನೋಡತ್ತಿರಲ್ಲ ಇಲ್ಲಿ ಕ್ವಾಲಿಟಿ ಮಾತ್ರ ಏಕದಮ್ ಬೆಸ್ಟ್ ಐತ್ರಿ. ನೋಡತ್ತಿರಲ್ಲ ಬಂಡಲ್ ಯಾವ ಥರ ಐತೆ ಅಂತೇಳಿ. ಇದನ್ನೇನು ನಾವು ಬಿಚ್ಚಿ ಹೋಗಿದ್ದಿಲ್ಲ ಒಮ್ಮೆನೂ. ನೋಡತ್ತಿರಲ್ಲ ಈ ಥರ ಐತಿ ಬಂಡಲ್ಲ. ಇವಾಗ ನಾವು ಒಂದು ಅಳತೆ ಬೇಕ್ರಿ ನಮಗೆ 8 ಫೂಟ್ಗೆ ಒಂದು ಹಾಕೋಬೇಕಲ್ಲ. ಅದಕ್ಕೆ ಒಂದು ಕಟ್ಟಿಗೆ ತೊಗೊಂಡು ಫೂಟ್ ಲೆಕ್ಕ ಹಾಕತ್ತೇವೆ ರೀ. ಒಂದು 4 ಫೂಟ್ ಅಂತ ತೊಗೊಂಡು ಇದನ್ನ ಅಳತೆ ಮಾಡ್ಕೋತೇವ್ರಿ ನಾವು. ಅದಕ್ಕೆ ಅಳತೆ ಮಾಡೋಕೆ ಒಂದು ಕಟ್ಟಿಗೆ ತೊಗೊಂಡು ಇದನ್ನು ನಾವು ಫೂಟ್ ಲೆಕ್ಕ ಹಾಕ್ಕೊಂಡು ಇವಾಗ ಇಲ್ಲಿ 4 ಫೂಟ್ ಆಗುತ್ತೆ. ಅಂದರೆ ಸ್ಟಾರ್ಟಿಂಗ್ ಒಂದು ಲೈನ್ ಹಾಕುವಾಗ 4 ಫೂಟ್ಗೆ ಬಿಡ್ಬೇಕ್ರಿ. ಯಾಕಂದ್ರೆ 4 ಫೂಟ್ ಅಷ್ಟೇ ಕವರ್ ಮಾಡ್ತೀವಿ ಒಂದು ಪೈಪ್ ಕಡೆ, ಮತ್ತು ಆ ಕಡೆ 4 ಫೂಟ್ ಅಂದ್ರೆ 8 ಫೂಟ್ ಕವರ್ ಮಾಡ್ತೈತಿ. ಅದಕ್ಕೆ ನಾವು ಅಳತೆ ಮಾಡಿ ಒಂದು ಲೈನ್ ಬಿಟ್ಟು ಹಾಕತ್ತೇವ್ರಿ. 4 ಫೂಟ್ ಬಿಟ್ಟು ಹಾಕತ್ತೇವೆ ಇದನ್ನು. ಈ ಕಡೆ ಸ್ಟಾರ್ಟಿಂಗ್ ಅಂತ 4 ಫೂಟ್ ಬಿಟ್ಟು ಇವಾಗ ನಾವು ಪೈಪ್ನ ಎಳ್ಯಾಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಆ ಕಡೆ ಈ ಕಡೆ ಒಂದು ಸಪೋರ್ಟ್ ಇಟ್ಟು ಸೆಂಟ್ರ್ ಒಂದು ಅದ್ರೊಳಗೆ ಸಪೋರ್ಟ್ ಕಟ್ಟಿಗೆ ಹಾಕಿ ಈ ಥರ ಹೇಳಿದ್ರೆ ಭಾಳ ಸಿಂಪಲ್ ಇರ್ತೈತೆ ರೀ ಹೇಳಿದ್ದು. ಇದಕ್ಕೆ 4 ಜನ 3 ಜನ ಬೇಕಂತೇನಿಲ್ಲ, ಇದನ್ನು ಒಬ್ಬರೂ ಮಾಡ್ಕೋಬೋದು ರೀ. ಇದನ್ನು ನೋಡತ್ತಿರಲ್ಲ ಇದು ಫ್ಲಾಟ್ ಮತ್ತು ಬೇರೆ ಯಾರ್ದಲ್ಲ ನಮ್ಮ ಬ್ರದರ್ದ ರೀ. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇದೆ ಅಂತೇಳಿ ನಾವು ಬಂದಿದ್ದೇನೆ. ಇವಾಗ ಫಸ್ಟ್ ಏನೈತಲ್ಲ ಹೊಲ ತುಂಬ ಎಲ್ಲ ಪೈಪ್ ಎಳ್ಕೊಬೇಕಿದೆ. ನಾವು ಪೈಪ್ ಎಳ್ಕೊಂಡು ಆಮೇಲೆ ಏನೈತಲ್ಲ ಈ PVC ಪೈಪ್ಗೆ ಹೋಲ್ ಹಾಕೋತೀವ್ರಿ ನಾವು ಫಸ್ಟ್. ಅಂದರೆ 8 ಫೂಟ್ ಅಂತ 8 ಫೂಟಿಗೆ. ಇನ್ನೊಂದು ಇದಕ್ಕೆ ಎಂಡ್ ಕ್ಯಾಪ್ ಜೋಡಿಸೋದು ಯಾವ ಥರ ನೋಡ್ರಿ ಇಲ್ಲಿ ಹೇಳ್ತೇನೆ. ಇದನ್ನು ಎಂಡ್ ಕ್ಯಾಪ್ ಏನೈತಲ್ಲ ಜಸ್ಟ್ ಇದ್ರೊಳಗೆ ಸ್ವಲ್ಪ ಇದನ್ನು ಮಾಡಿ ತಿರುಗಿಸ್ಬಿಟ್ರೆ ಏನಾಗತ್ತಲ್ಲ ಎಂಡ್ ಕ್ಯಾಪ್ ಕೂಡಿರ್ತೈತೆ. ಜಾಸ್ತಿ ಇದ್ರ ಜೊತೆ ಗುದ್ದಾಡಕ್ಕೆ ಹೋದ್ರೆ ಇನ್ನು ಜಾಸ್ತಿ ಎಲ್ಲಿ ತಿಂತೈತಿ, ಹಂಗಾಗಿ ಕುಂದ್ರೋದಿಲ್ಲ. ಸ್ವಲ್ಪ ಇದನ್ನು ರೊಟೇಟ್ ಮಾಡೋದ್ರಿಂದ ಅದ್ರೊಳಗೆ ಕರೆಕ್ಟಾಗಿ ಕೂಡ್ತೈತಿ. ಆಮೇಲೆ ಏನಂತಲ್ಲ ಅದನ್ನ ರಿಂಗ್ನ ಮುಂದಕ್ಕೆ ಇಳಿದ್ಬಿಟ್ರೆ ಲಾಕ್ ಆಗಿಬಿಡತ್ತೆ ರೀ. ಮತ್ತು ಇದೇ ಥರ ಮಾಡ್ಕೊಂಡು ಏನೈತಲ್ರಿ ಇದಕ್ಕೆ ಜಸ್ಟ್ ಒಂದು ಸಪೋರ್ಟಿಗೆ ಕಲ್ ಇಟ್ಕೊಂಡು ನೋಡಿರಿ. ನೆಕ್ಸ್ಟ್ ಅಲ್ಲಿಂದ ಇಲ್ಲಿಗೆ 8 ಫೂಟ್ ಆಗುತ್ತೆ. 8 ಫೂಟಿಗೆ ಒಂದು ಹಾಕತ್ತೀವಿ ನಾವು. ಒಂದು ಪೈಪ್ ಏನೈತಲ್ಲ 4 ಫೂಟ್ ಕವರ್ ಆಗುತ್ತೆ. ಅದಕ್ಕಾಗಿ ಒಂದು ಲೈನ್ ಬಿಟ್ಟು ಒಂದು ಲೈನಿಗೆ ಹಾಕತ್ತೀವಿ ರೀ 8 ಫೂಟಿಗೆ ಒಂದು. ಮತ್ತು ಎಲ್ಲ ಪೈಪ್ ಎಳ್ದಾದ್ಮೇಲೆ ನೋಡಿರಿ ಹೋಲ್ ಹಾಕೋದು. PVC ಪೈಪ್ ಆಗ್ಬೋದು, ಇಲ್ಲ ನಿಮ್ಗೆ ಸ್ಪ್ರಿಂಕ್ಲರ್ ಪೈಪ್ ಇದ್ರೆ ಅದಕ್ಕೆ ಹಾಕೋಬೋದು. ಈ ಥರ ಹೋಲ್ ಹಾಕಿ ಅದಕ್ಕೆ ಏನೈತಲ್ಲ ರಬ್ಬರ್ ಹಾಕಿ, ಈ ರಬ್ಬರ್ನ ಹಾಕಿದಾದ್ಮೇಲೆ ಇವಕ್ಕೆ ಏನೈತಲ್ಲ ಇವು ಕಾಕ್ ಪ್ರತಿಯೊಂದಕ್ಕೂ ಕಾಕ್ ಇರ್ತಾವ್ರಿ. ಒಂದು ಎಕರೆಗೆ 40 ಕಾಕ್ ಹೋಗ್ತಾವೆ. ಈ ಕಾಕ್ನ ಹಾಕಿ ಇದನ್ನು ಈ ರೀತಿ ಪೈಪ್ನ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕಿ ಸ್ವಲ್ಪ ಇದನ್ನು ಅಷ್ಟೇ ರೀ ಎಂಡ್ ಕ್ಯಾಪ್ ಹಾಕಿದಂಗೆ ಇದಕ್ಕೆ ಹಾಕಿ ಸ್ವಲ್ಪ ರೊಟೇಟ್ ಮಾಡೋದ್ರಿಂದ ಒಳಗೆ ಹೋಗುತ್ತೆ. ಆಮೇಲೆ ಏನಂತಂದರೆ ಇದನ್ನು ಲಾಕ್ ಮಾಡಿಬಿಟ್ರೆ ಮುಗೀತ್ರಿ. ಮತ್ತು ಇದನ್ನು ಪೈಪ್ ಲೈನ್ಗೆ ಕಲೆಕ್ಷನ್ ಕೊಡೋದು ನೋಡಿರಿ ಯಾವ ಥರ ನಾವು ಇದು ಮಾಡಿದೀವಪ್ಪ ಅಂತಂದ್ರೆ ಸೆಟಪ್ ಇದು 4 ಇಂಚ್ ಪೈಪ್ ಲೈನ್ ಐತೆ. ಇದಕ್ಕೆ 4 2.5 ರೆಡ್ಯೂಸಿಂಗ್ ಟೀ ತೊಗೊಂಡು ಮತ್ತು ಈ ಕಡೆ 2.5 ಈಕ್ವಲ್ ಟೀ ತೊಗೊಂಡು ಮುಂದೆ ಇಲ್ಲಿ ಏನೈತಲ್ಲ ಸ್ಪ್ರಿಂಕ್ಲರ್ ಪೈಪ್ಲೆ ಹೋಯ್ತೇವೆ ರೀ. ಇದು ಸ್ಪ್ರಿಂಕ್ಲರ್ ಪೈಪ್ಗೆ ಒಂದು MTA ಹಾಕೊಂಡೀವಿ. ಅಂದ್ರೆ MTA ಅಂದರೆ ಮೇಲ್ ಥ್ರೆಡೆಡ್ ಇದೆ. MTA ಹಾಕೊಂಡು ಮುಂದೆ ಏನೈತಲ್ಲ ಇದು PC ಅಂದರೆ ಸ್ಪ್ರಿಂಕ್ಲರ್ ಗಡ್ಡಿ. ಇದನ್ನು ಸ್ಪ್ರಿಂಕ್ಲರ್ ಪೈಪ್ಗೆ ಲಾಕ್ ಹೋಗೋಂಗೆ ಈ ಸಿಸ್ಟಮ್ ಮಾಡ್ಕೊಂಡಿವಿ. ಇವಾಗ ನೋಡ್ರಿ ಆಗಲೇ ಹೇಳಿದಂಗೆ ಎಲ್ಲಾನು 8 ಫೂಟಿಗೆ ಒಂದೊಂದು ಹೋಲ್ ಹಾಕೊಂತ ಈ ಪೈಪ್ ಎಲ್ಲ ಎಳೆದು ಮುಗಿಸ್ಕೊಂಡು ಹೋಲ್ ಹಾಕಿ ಅದಕ್ಕೆ ಪೈಪಿಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ಇದು ಲಾಸ್ಟ್ ನೋಡ್ರಿ ಇದಕ್ಕೆ ಎಂಡ್ ಕ್ಯಾಪ್ ಹಾಕೋಬೇಕು. ಅವಾಗ ಅದಕ್ಕೆ ನಾವು ಇವಾಗ ಎಂಡ್ ಕ್ಯಾಪ್ನ ಇದನ್ನು ಪ್ಲಸ್ ವಾಲ್ ಹಾಕೊಳತ್ತೀವಿ. ಇದು ಪ್ಲಸ್ ವಾಲು 2 ಇಂಚಿಗೆ ಕೆಲಸ ಮಾಡ್ತೈತಿ. 2.5 ಅಂದರೆ ಒಳಗೆ ಕುಂತ್ರೆ 2 ಇಂಚಿಗೆ ಇರ್ತೈತಿ ರೀ. ಹೊರಗೆ ಹಾಕಿದ್ರೆ 2.5 2 in 1 ಇರ್ತೈತಿ. ಇದನ್ನು 2.5 ಇಂಚ್ ಪೈಪ್ ಹಾಕೊಳ್ತೀವಿ. ಅಂದರೆ 75 mm ಪೈಪ್ಗೆ ನಾ ಯೂಸ್ ಮಾಡ್ಕೊಳ್ತೀನಿ. ಈಗ 63 mm ಹಾಕೋಬೋದು ಇದನ್ನೆಲ್ಲ ಫಿಟ್ ಆದ್ಮೇಲೆ ನೋಡ್ರಿ ನೀರನ್ನ ಸ್ಟಾರ್ಟ್ ಮಾಡಿದ್ದೀವಿ ಈಗ. ಅಂದರೆ ಇದನ್ನು ಓಪನ್ ಇರೋದ್ರಿಂದ ಇದ್ರೊಳಗೆ ಹೊಲಸು ಏನಿರ್ತೈತಲ್ಲ ಎಲ್ಲ ಬಂದು ಫುಲ್ ಆಗುತ್ತೆ. ಹೊಲಸೆಲ್ಲ ಕ್ಲಿಯರ್ ಆದ್ಮೇಲೆ ಇದನ್ನು ಕ್ಲೋಸ್ ಮಾಡ್ತೀವಿ ನಾವು. ಆಮೇಲೆ ಇದನ್ನು ನಾವು ಕ್ಲೋಸ್ ಮಾಡಿದಾದ್ಮೇಲೆ ಗೊತ್ತಾಗತ್ತೆ ರೀ ಎಷ್ಟು ಪ್ರೆಷರ್ ಹೊಡಿಯತ್ತೈತಿ, ಇಲ್ಲ ಎಲ್ಲಿಯಾದ್ರೂ ಓಪನ್ ಐತೆ ಆಂಬಲ್ ಅಂತೇಳಿ ಎಲ್ಲಾನು ಇಲ್ಲಿ ಗೊತ್ತಾಗತ್ತೆ. ಇವಾಗ ನೋಡ್ರಿ ಇದನ್ನು ಟೈಟ್ ಮಾಡ್ತೀನಿ ನಾ ಇಲ್ಲಿ. ಇವಾಗ ಇನ್ನೂ ಸಣ್ಣದಾಗಿ ನೀರು ಹೊಡಿಯತೈತಿ ರೀ. ಅಷ್ಟು ಫೋರ್ಸ್ಫುಲ್ಲಿ ಹೊಡಿಯತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲೋ ಒಂದು ಕಡೆ ಓಪನ್ ಐತೆ ರೀ. ಇನ್ನು ನಮ್ಮದು ಚೆಂಬರ್ ಓಪನ್ ಐತೆ, ಅದಕ್ಕಾಗಿ ಇಷ್ಟು ಫೋರ್ಸ್ ಹೊಡಿಯತ್ತಿಲ್ಲ ಇನ್ನು. ಇವಾಗ ನೋಡ್ರಿ ಫೈನಲ್ ಆಗಿ ಪ್ರೆಷರ್ ಕೊಟ್ಟಿದ್ದಾಯ್ತು, ಎಲ್ಲ ಕ್ಲೋಸ್ ಮಾಡೇವಿ. ಈ ಥರ ಹೊಡಿಯಾಕತ್ತೈತಿ. ಅಂದರೆ ಇದನ್ನು ನಿಮ್ಗೆ ಲಾಸ್ಟ್ ಹೋಗಿ ತೋರಿಸ್ತೇನೆ ರೀ. ಇಲ್ಲಿ ಅಡ್ಡು ತೋರಿಸಿದ್ರೆ ಕರೆಕ್ಟಾಗಿ ಕಾಣೋದಿಲ್ಲ ನಿಮಗಿದೆ. ಇಲ್ಲಿ ಕಾಣತೈತಿ ನೋಡ್ರಿ ನಮಗೆ ಕರೆಕ್ಟಾಗಿ ಇವಾಗ 4 ಫೂಟ್ ಕವರ್ ಮಾಡತೈತಿ. ಮತ್ತು ಎತ್ತರಕ್ಕೂ ಅಷ್ಟೇ ರೀ 4 ಫೂಟ್ ಹೈಟ್ ಕವರ್ ಮಾಡ್ತೈತಿ. ಇವಾಗ ಈ ರೇನ್ ಪೈಪ್ ಫಿಟ್ಟಿಂಗ್ ಮಾತ್ರ ಏಕದಮ್ ಜಬರ್ದಸ್ತ್ ಆಗೈತೆ. ನೋಡತ್ತಿರಲ್ಲ ಯಾವ ಥರ ಹೊಡಿಯತ್ತೈತಿ ಅಂತೇಳಿ. ಇದು ಬರೀ ಅರ್ಧ ಎಕರೆದು ಮಾತ್ರ ನಾವು ಸೆಟಪ್ ಮಾಡಿದೀವಿ. ಅಂದ್ರೆ ಅರ್ಧ ಎಕರೆ ಅಂದ್ರೆ ಒಂದು ಬಂಡಲ್, ಎಕರೆಗೆ 2 ಬಂಡಲ್ ಮಟ್ಟ ಹೋಗ್ತಾವೆ. ಮತ್ತು 40 ಚಾವಿ 40 ರಬ್ಬರ್ ಹೋಗ್ತಾವೆ ರೀ ಎಕರೆಗೆ. ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ತರಕಾರಿ ಬೆಳೆ ನೋಡ್ರಿ. ಇದ್ರೊಳಗೆ ಕೊತ್ತಂಬರಿ ಐತಿ, ಮೆಣಸಿನ ಗಿಡ ಐತಿ, ಸೌಂತೆ ಬೆಳೆ ಐತಿ ರೀ, ಮತ್ತು ಬೆಂಡೆಕಾಯಿ ಐತಿ ಇದ್ರೊಳಗೆ. ಕರೆಕ್ಟ್ ಆತ.